ಶುಭ ಅಲ್ಲ ತಂಗೆವ್ವ, ಅಶುಭ. ಇನ್ಮುಂದಕ್ಕೆ ಪ್ರತಿ ರಾತ್ರಿನೂ ಅಶುಭದ ರಾತ್ರಿನೇ, ಪ್ರತಿ ಬೆಳಗು ಆತಂಕದ ಕೊರಗೆ ಫಿಕ್ಸ್ ಅದು. ಆ ಗೀತಾ ಈ ಮನೆಯಲ್ಲಿರೋ ತನಕ ಅದು ತಪ್ಪಿದ್ದಲ್ಲ. ಅಮ್ಮ, ಅವಳನ್ನ ನೀನ್ ಕಳಿಸ್ತೀಯಾ ಇಲ್ಲ ನಾನ್ ಕಳಿಸ್ಲಾ? ಹೇಗಪ್ಪ ಕಳಿಸ್ತೀಯಾ? ಅವತ್ತು ಕಾಲೇಜಲ್ಲಿ ಅವಳ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿಗಿರುವಾಗ ನೀನ್ ಅಡ್ಡ ಬಂದೆ. ಇಲ್ಲ ಅಂದಿದ್ರೆ ಅವಳನ್ನ ಅವತ್ತಲ್ಲೇ. ಓ ಪುಣ್ಯಾತ್ಮ, ನೀನು ಇವತ್ತಿಂದು ಮಾತಾಡು, ಪ್ರೆಸೆಂಟ್ ಸಿಚುವೇಶನ್. ಒಂದೇ ಒಂದ್ಸತಿ ನೀನು ಹೂ ಅನ್ನಮ್ಮ, ಆ ಗೀತನ್ ಇಲ್ಲೇ ಸಾಯಿಸ್ಬಿಡ್ತೀನಿ. ನಾನ್ ಮಂತ್ರಿ ಮಗ ಆಗಿದ್ದೆ ತಪ್ಪಾಯ್ತಾ? ಅದನ್ನೇ ಅವಳು ಇಟ್ಕೊಂಡು ಮೀಡಿಯಾಗ ಹೋಗ್ತೀನಿ ಅಂತಿದ್ದಾಳೆ. ಅದೇ ಬೇರೆಯವ್ರ ಮಗ ಆಗಿದ್ರೆ ಅವಳೇನಾಗ್ತಿದ್ಲೋ ಗೊತ್ತಿಲ್ಲ, ಆದ್ರೆ ನೀನಂತೂ ಈ ತಪ್ಪು ಮಾಡ್ತಿರ್ಲಿಲ್ಲ. ಅಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವು ಸುಮ್ಮನಿರೋದಕ್ಕೆ ತಂಗೆವ್ವ ಗೀತಾ ಅನ್ನೋ ರಾಕೆಟ್ ನಭಕ್ ನೆಗಿತಾ ಇರೋದು, ನಾವ್ ಇಲ್ಲೇ ನಿಂತ್ಕೊಂಡು ಲಬಲಬ ಅಂತ ಬಾಯ್ ಪಡ್ಕೊಳ್ತಿರೋದು. ಅವಳು ನಮ್ಮ ಅಪ್ಪನ ಎಮೋಷನ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಹಾ, ಅವಳ ಎಮೋಷನ್ ನಿಮ್ಮ ಅಪ್ಪನ ತನಕ ಹೋಗಿದ್ದು ನಿಮ್ಮ ಕೆಲಸಗಳಿಂದ ಶ್ರೀಯುತ ವಿಜಯಕುಮಾರ್ ರವರೇ. ಎಲ್ಲದಕ್ಕೂ ನಾನೇ ಕಾರಣ ಅಂತಿದ್ಯಲ್ಲ ಮಾಮ. ಹಾಗಂತ ನನ್ ಕಣ್ಮುಂದೆ ಮೆರೆಯೋಕ್ ಬಿಟ್ಬಿಡ್ಬೇಕಾಗಿತ್ತ ಅವಳನ್ನ? ಅಯ್ಯೋ ಮುಚ್ಚಪ್ಪ ಬಾಯ್, ಸಾಕ ಕಂಡಿದ್ದೀನಿ. ತಲೆಯಲ್ಲಿರೋ ಹೇನ್ ಸಾಯಿಸಕ್ಕೆ ಕಲ್ಲೆತ್ತಿ ತಲೆ ಕಚ್ಕೊಳಕ್ ಹೊರಟು ನೀನು. ನಿನ್ನಿಂದಾಗಿ ಇವತ್ತು ಈ ಮನೆ ಮರ್ಯಾದೆ ಐಸಿಯುನಲ್ಲಿದೆ. ಹಾಗಾದ್ರೆ ನಂದೇ ತಪ್ಪು ಅಂತ್ಯ ಮಾಮ? ಇನ್ನೇ ನೀನ್ ಅಪ್ಪಂದು ಅಂತಲ್ಲ. ಅಣ್ಣ, ಮಾತ್ ನಿಲ್ಸು. ನನ್ ವಿಜಯನ್ ಬಗ್ಗೆ ಏನು ಮಾತಾಡ್ಬೇಡ. ಒಂದಂತೂ ಸತ್ಯ, ಆ ಗೀತಾಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ತೊಂದರೆ ಆದ್ರೂ ಅಷ್ಟೇ, ಅನುಮಾನ ಬರೋದು, ಅಪವಾದ ಬರೋದು ನಮ್ಮ ಮೇಲೇನೆ. ಯಾಕಂದ್ರೆ ಮೀಡಿಯಾ ಆಲ್ರೆಡಿ ನಮ್ಮನ್ನ ನೋಡ್ತಾ ಇರತ್ತೆ. ಹಾಗಂತ ಅವಳನ್ನ ಸುಮ್ಮನೆ ಬಿಟ್ಬಿಡೋದು ತಂಗಿಯವ? ಅಣ್ಣ, ನಾನ್ ಹಾಗಂತ ಹೇಳಲಿಲ್ವಲ್ಲ. ಸದ್ಯಕ್ಕೆ ಸುಮ್ಮನಿರು ಅಂದೆ. ಅಲ್ಲಮ್ಮ, ನನ್ ಪ್ರಯತ್ನ ಇಲ್ಲಿ ಯಾರ ಪ್ರಯತ್ನ, ಯಾವ ಪ್ರಯತ್ನನೂ ಬೇಕಾಗಿಲ್ಲ. ನನ್ನ ಮಗನ ಪಾಲಿಗೆ ನಾನಿದ್ದೀನಿ. ನನ್ನ ವಿಜಯ್ ಪಾಲಿಗೆ ಬರೋ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ಅದನ್ನ ನಾಳೆ ಕಾರ್ಯರೂಪಕ್ಕೆ ಇಳಿಸ್ಬಿಡು ನನ್ನ ತಂಗಿಯವ್ವ. ಅಣ್ಣ, ಆತಕ್ಕೆ ಬಿದ್ದು ಅನಾಹುತ ಮಾಡ್ಕೊಳ್ಳೋದು ಬೇಡ. ಗಾಳಿಪಟ ತಲೆ ಮೇಲೆ ಇರೋವಾಗ್ಲೇ ಅದ್ರ ದಾರಾನ ಕತ್ತರಿಸಿದ್ರೆ ಕೈಗೆ ಸಿಗುತ್ತೆ. ಅದೇ ಗಾಳಿಪಟ ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಅದ್ರ ದಾರ ಕತ್ತರಿಸಿದ್ರೆ ಅಡ್ರೆಸ್ಗೂ ಸಿಗೋದಿಲ್ಲ. ಗೀತಾ ವಿಷಯದಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ತನಕ ನೀವಿಬ್ರು ಸುಮ್ಮನೆ ಇದ್ಬಿಡಿ. ಯಜಮಾನ್ರೆ, ಕಾಫಿ. ನೀವಿನ್ನೂ ಬರೋದು 2-3 ದಿನ ಆಗುತ್ತೆ ಅಂತ ಅಮ್ಮವ್ರು ಹೇಳಿದ್ರು. ಏನ್ ಮಾಡೋದು ರಶ್ಮಿ, ಹೊರಗಡೆ ಆಗ್ಬೇಕಾಗಿರೋ ಕೆಲಸಗಳು ನಮ್ಕೇನಿಲ್ವಲ್ಲ. ಮಾಡಿಕೊಂಡು ನಿನ್ನಯ ಬಾಜಿ, ವಾಟ್ ಎ ಸರ್ಪ್ರೈಸ್! ನಂಗೆ ಗೊತ್ತೇ ಇಲ್ಲ. ಗುಡ್ ಮಾರ್ನಿಂಗ್ ಬಾಜಿ. ಗುಡ್ ಮಾರ್ನಿಂಗ್. ಬೆಳಗಿನ ಫ್ಲೈಟ್ ಅಲ್ಲಿ ಬಂದ್ರಾ? ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬರ್ತೀನಿ. ಗುಡ್ ಮಾರ್ನಿಂಗ್ ವಿಜಯ್. ಗುಡ್ ಮಾರ್ನಿಂಗ್ ಅಪ್ಪ. ಕಾಲೇಜಿಗೆ ಹೊರಟಿಯಾ? ಹೋಗ್ಲೇಬೇಕಲ್ಲ ರೀ. ಯಾವಾಗ್ಲೂ ನೀವೇ ಹೇಳ್ತಾ ಇರ್ತೀರಲ್ವಾ, ಜೀವನದಲ್ಲಿ ಯಾವ್ದಕ್ಕೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಓದಿಗೆ ಮಾತ್ರ ಏನೂ ಆಗ್ಬಾರ್ದು ಅಂತ. ಗುಡ್. ಆದ್ರೆ ಒಬ್ಬನೇ ಹೋಗ್ತಾ ಇದ್ದಾನೆ? ಮತ್ತಿನ್ನೇನು ಬಾಬುಜಿ, ಕಂಪ್ನಿಗೆ ಅಂತ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ? ದಿಲ್ಲಿಂದ ಬಂದ್ ಕೂಡಲೇ ಜೋಕ್ ಮಾಡಕ್ ಶುರು ಮಾಡಿದ್ದಾರೆ. ಗೀತಾ ಓದ್ತಾ ಇರೋದು ಇವನ್ ಕಾಲೇಜಲ್ಲೇ ಅಂದಮೇಲೆ ಗೀತಾನು ಅವನ ಜೊತೆ ಹೋಗ್ಲಿ. ವಿಜಯ್, ಗೀತಾನ ಜೊತೆ ಕರ್ಕೊಂಡು ಹೋಗು. ವಾಟ್ ಈಸ್ ದಿಸ್ ಬಾಬುಜಿ? ಇವನ್ ಜೊತೆ ಅವಳು ಕಾಲೇಜ್ಗೆ ಹೋಗುದ? ಯಾಕೆ ಗಂಡ ಹೆಂಡತಿ ಒಟ್ಟಿಗೆ ಕಾಲೇಜ್ಗೆ ಹೋಗ್ಬಾರ್ದಾ? ಅಲ್ಲ ಬಾಬುಜಿ, ಗಂಡ ಹೆಂಡತಿ ಜೊತೆಗೆ ಕಾಲೇಜಿಗೆ ಹೋಗೋದು ಯಾಕೋ ಸರಿಯಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಹೆಂಡತಿಗೆ ಒಂದು ಸಂಸಾರದ ಜವಾಬ್ದಾರಿ ಅಂತ ಇರುತ್ತಲ್ಲ. ಅಂದ್ರೆ ಗಂಡನ್ಗೆ ಆ ಜವಾಬ್ದಾರಿ ಇರೋದಿಲ್ವಾ? ಹೆಂಡತಿನೇ ಮನೇಲಿದ್ದು ಸಂಸಾರ ನೋಡ್ಕೊಳ್ಬೇಕು ಅನ್ನೋದಾದ್ರೆ ವಿಜಯ್ನು ಅದೇ ಕೆಲಸ ಮಾಡ್ಕೊಂಡಿರ್ಲಿ.
ಅವನು ಕಾಲೇಜ್ಗೆ ಹೋಗೋದು ಬೇಡ? ಅಲ್ಲ ರೀ, ಪಾಪ ನಮ್ ವಿಜಯ್ ಓದಿ ಮುಂದೆ ಬರ್ಬೇಕಲ್ವಾ? ಗೀತಾ ಬಾರಮ್ಮ ಇಲ್ಲಿ. ಗೀತಾನು ಓದು ಮುಂದೆ ಬರ್ಬೇಕಲ್ವಾ? ಬಾ, ಮುಂದೆ ಬರ್ಬೇಕು ಅನ್ನೋದಕ್ಕೆ ಯಾವತ್ತೂ ಲಿಂಗ ಭೇದ ಅನ್ನೋದು ಇರೋದಿಲ್ಲ. ಅಲ್ಲ ಬಾಜಿ, ಇಬ್ರು ಹೋಗ್ಲೇಬೇಕು ಅಂತಿದ್ರೆ ಹೋಗ್ಲಿ, ಆದ್ರೆ ಬೇರೆ ಬೇರೆ ಹೋಗ್ಲಿ. ಗಂಡ ಹೆಂಡತಿ ತರ ಯಾಕೆ ಹೋಗ್ಬೇಕು? ಗಂಡ ಹೆಂಡತಿ ತರ ಅಲ್ಲ, ಗೀತಾ ವಿಜಯ್ ಗಂಡ ಹೆಂಡತಿನೇ. ಇಬ್ರು ಒಟ್ಟಿಗೆ ಕಾಲೇಜ್ ಹೋದ್ರೆ ಮದುವೆ ಅನ್ನೋದು ಓದನ್ನ ಕಟ್ಟಾಕೋದಿಲ್ಲ ಅನ್ನೋ ಸಂದೇಶನ ಜಗತ್ತಿಗೆ ಕೊಟ್ಟ ಹಾಗಿರುತ್ತೆ. ಹಾಗೆವಾ ವಿಜಯ್ ಮೊಬೈಲ್ ನನ್ನ ಕೈಲಿ ಕೊಟ್ಟಿದ್ದ, ಮರ್ತೋದ? ಒಳ್ಳೇದಾಯ್ತು. ಕಾಲೇಜ್ ಹೋಗೋದಕ್ಕೆ ಬೇಕಾಗಿರೋದು ಒಳ್ಳೆ ಮನಸ್ಥಿತಿ, ಮೊಬೈಲಲ್ಲಿ. ಗಂಡ ಹೆಂಡತಿ ಜೊತೆ ಕಾಲೇಜಿಗೆ ಹೋಗೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ತಂಗಿಯವ್ವ. ತಂಗಿಯವ್ವ, ಈ ತರ ಉರ್ಕೊಂಡು ನೋಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ತಂಗಿಯವ್ವ. ನೋಡು ಹೆಂಗಳು ಮೆರ್ಕೊಂಡು ಹೋಗ್ತಿದ್ದಾಳೆ. ಅವಳನ್ನ ನನ್ನ ಕಾಲೇಜ್ಗೆ ನನ್ ಕಾರಲ್ಲಿ ಕರ್ಕೊಂಡು ಹೋಗದ? ಪ್ರತಿ ಒಂದು ಕಡೆನೂ ನಾನು ಕೇವಲವಾಗಿ ನೋಡೋ ಹೆಣ್ಣಿಗೆ ಒಂದ್ ಸಪೋರ್ಟ. ಅವಳನ್ನ ಸಾರಿ, ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡು ಬರೋಷ್ಟ್ರಲ್ಲಿ ತಡ ಆಯ್ತು. ನನಗೋಸ್ಕರ ತುಂಬಾ ಕಾದ್ಬಿಟ್ಟ ವಿಜಯ್. ನಿನಗ್ ಯಾವನೇ ಕಾಯ್ತಾನೆ? ಈ ವಿಜಯ್ಗೆ ಜಗತ್ ಕಾಯ್ಬೇಕು, ಅದು ನನ್ ಲೆವೆಲ್. ಅದನ್ನೇ ಹೇಳ್ತಿರೋದ್ ಸಾವ್ಕಾರ. ಅಂತ ಲೆವೆಲ್ ನೀನು ಈಗ ಈ ಲೆವೆಲ್ ಇಳಿಯಾಗಾಯ್ತಲ್ಲ. ಅಪ್ಪ ಹೇಳಿದಾರೆ ಅಂತ ಒಂದೇ ಒಂದ್ ಕಾರಣಕ್ಕೆ ನಿನಗೆ ಅವಕಾಶ. ಇದೇ ಶಾಶ್ವತ ಅಂತ ಭ್ರಮೇಲ್ ಬದುಕ್ಬೇಡ. ನಾನು ಬಂದಿದ್ದನ್ನ ಬದುಕು ಅಂತ ಸ್ವೀಕರಿಸೋಳು ವಿಜಯ್. ಅದೇ ಶಾಶ್ವತ ಅಂತ ಎಲ್ಲೋ ಬದುಕಿದ್ದವನು. ಅದಕ್ಕೆ ಇವತ್ತು ಈ ಪಾರ್ಟಿ ನಿನಗೆ ಹಿಂಸೆ ಆಗ್ತಾ ಇದೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ವಿಜಯ್. ಇಷ್ಟಕ್ಕೂ ಬಲ್ಗಾಲ್ ಹಿಟ್ ಹತ್ಲಾ ಅಥವಾ ಎಡಗಾಲ್ ಹಿಟ್ ಹತ್ಲಾ? ನೀನ್ ಹತ್ತದ್ ನನಗ್ ಇಷ್ಟ ಇಲ್ಲ. ಮುರಿಯೋ ಕಾಲ್ ಹತ್ರ ಇದ್ರೆ ನನಗ್ ತೊಂದ್ರೆ. ಇಷ್ಟಕ್ಕೂ ನಿಂಗೆ ಮುಂದೆ ಕೂರೋ ಯೋಗ್ಯತೆ ಇಲ್ಲ, ಹಿಂದೆ ಹೋಗ್ ಕೂರೋಗು. ನನಗೇನ್ ಪರವಾಗಿಲ್ಲ ಯಜಮಾನ, ನಾನ್ ಹಿಂದೆನೆ ಕೂರ್ತೀನಿ. ಆದ್ರೆ ನೋಡೋ ಜನ ನಾನ್ ಯಜಮಾನಿ ನೀನ್ ಡ್ರೈವರ್ ಅನ್ಕೊಂತಾರೆ. ಪರವಾಗಿಲ್ವಾ? ಛೇ, ಬಂದ್ ಕುಕ್ಕುರ್ಬೇಡಿ. ಕಾಲ ಹೇಗ್ ಬದ್ಲಾಯ್ತು ನೋಡು ವಿಜಯ್. ನಿನ್ ಕಾರ್ ಜಗದಲ್ಲಿ ಬೇರೆಯವ್ರ ಕಾರ್ ನಿಂತೆ ನೀನ್ ಸುಟ್ಟಾಗ್ತಿದ್ ಕಾಲ. ಇವತ್ತು ನಾನು, ಅದ್ರಲ್ಲೂ ನೀನ್ ಸೈಜ್ದೇ ಇರೋ ನಾನು, ನಿನ್ ಕಾರಲ್ಲಿ ಕೂತಿರೋದೊಂದ್ ಕಾಲ. ಕಾಲಕ್ಕೆ ತುಳಿಯಕ್ಕೂ ಬರುತ್ತೆ, ನಡಿಯಕ್ಕೂ ಬರುತ್ತೆ ಅನ್ನೋದು ಇದಕ್ಕೆ ಅಲ್ವಾ? ಏನೇ ತುಂಬಾ ಪೊಗರಾಗ್ ಮಾತಾಡ್ತಾ ಇದ್ಯಾ? ಯಾಕೆ ಕೂತೆ ಅಂತ ಪಶ್ಚಾತ್ತಾಪ ಪಡ್ತೀಯ? ನೋಡ್ತಾ ಇರೋ. ತುಂಬಾ ಸ್ಪೀಡಾಗಿ ಬಂದ್ ನಮ್ಮ ಮನೆಗ್ ಸೇರ್ಕೊಂಡ್ಬಿಟ್ಟೆ ಅಲ್ವಾ? ಸ್ಪೀಡ್ ಅಂದ್ರೆ ನಿನಗಿಷ್ಟ ಅನ್ಸುತ್ತೆ, ಈಗ ಸ್ಪೀಡ್ ಅನ್ಬೋಸು. ಇನ್ನೊಂದು ಸರ್ತಿ ನೀ ನನ್ನ ಕಾರ್ ಹತ್ತಬಾರ್ದು. ಅಯ್ಯೋ ಇವನ್ ಗಾಡೀಲಿ ಯಾಕೆ ಕೂತ್ನೋ ಅಂತ ಬಾಯ್ ಬಾಯ್ ಬಡ್ಕೊಳ್ಳೋ ಹಾಗೆ ಆಗ್ಬೇಕು. ಆಗ ಮಾಡ್ತೀನಿ, ನೋಡ್ತಾ ಇರು.
ಭಯ ಶುರುವಾಯ್ತಾ? ಕರ್ಕೊಂಡು ಹೋಗ್ತಿರೋದು ಗಂಡ, ಹೆಂಡ್ತಿನ ಸರಿಯಾಗಿ ನೋಡ್ಕೋಬೇಕಾಗಿರೋದು ಗಂಡನ್ ಜವಾಬ್ದಾರಿ ತಾನೆ. ಡ್ರಾಮಾ ಆಡ್ತಿದ್ಯಾ? ಒಳಗಡೆ ಆಟಲ್ಲಿ ಪಟ 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 ಅಂತ ಒದ್ದಾಡ್ತಾ ಇರುತ್ತೆ, ಇಲ್ಲಿ ನೋಡಿದ್ರೆ ಕಣ್ ಮುಚ್ಕೊಂಡ್ ಫೋರ್ಸ್ ಕೊಡ್ತೀಯಾ? ನೋಡು ಯಾಗ ಓಡಿಸ್ತೀನಿ ಅಂತ. ಹಾಕೋ ಮಾಸ್ಕು, ಹೆಲ್ಮೆಟ್ ಅಲ್ಲ, ಹೇಯ್ ನಿಂದೆಲ್ಲ ಮಾಸ್ಕು, ಜಾಬ್ಗೆ ಇಟ್ಕೋ. ಏಯ್ ಯಾವ್ದೋ ಗಾಡಿ ಅದು, ನಿಲ್ಸ ಗಾಡಿಯನ, ಅಷ್ಟು ಸ್ಪೀಡ್ ಆಗ್ಬತ್ತವನ. ಫೋನ್